ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಏನಪ್ಪ ಅಡುಗೆ ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಚೆನ್ನಾಗಿರುತ್ತೆ ವ್ಲಾಗು. ಫುಲ್ ಎಂಡ್ವರೆಗೂ ನೋಡಿ, ನಿಮಗೂ ಸ್ವಲ್ಪ ಖುಷಿ ಆಗುತ್ತೆ. ಏನಂದರೆ ನನ್ನ ಮಗನ ಫೇಸು ಇದರಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಮತ್ತು ಅವನು ಬಾಗಿಲು ಹೊಸ್ಲು ಶಾಸ್ತ್ರ ಅಂತ ಹೇಳ್ತಾರಲ್ವ, ಅದನ್ನು ಮಾಡಿದ್ವಿ. ಅವನು ಹೊಸ್ಲು ದಾಟಿದ್ದ, ಅದರಿಂದ ಅದಕ್ಕೆ ಶಾಸ್ತ್ರಕ್ಕೆ ಏನೇನು ಬೇಕೋ ಅಂತ ಮಾಡ್ತಾಯಿದ್ದೀವಿ. ಒಂದು ಕಡೆ ಟೊಮೆಟೊ ಬಾತು ಮತ್ತು ಕಡುಬು, ಒಂದು ಸ್ವಲ್ಪ ಹೆಸರುಬೇಳೆ ಪಲ್ಯ, ಕಡುಬುಗೆ ಸಾಂಬಾರು ಅವೆಲ್ಲ ಮಾಡ್ಕೊಂಡಿದ್ವಿ. ಹಂಗೆ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ, ನೋಡ್ತಾ ಇರಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಾಮೆಂಟು, ಲೈಕು, ಶೇರು ಮರಿದಿರಾ ಇವನ್ನಾದರೂ ಮಾಡಿ. ನೋಡಿ, ಕಡುಬು ಮಾಡ್ಕೊತಾ ಇದ್ದೀವಿ ಮನೆಯಲ್ಲೇ ಸಿಂಪಲಾಗಿ. ಸ್ವಲ್ಪ ಮನೆಯವ್ರ ಮಟ್ಟಿಗೆ ಮಾತ್ರ ಸಿಂಪಲಾಗಿ ಮಾಡ್ಕೊತಾ ಇದ್ದೀವಿ. ಅಂದರೆ ಅದು ನನ್ನ ಮಗನಿಗೆ ಫಸ್ಟು ಶಾಸ್ತ್ರ ಮಾಡ್ತಾ ಇರೋದು. ಅವನು ಹುಟ್ಟಿದಾಗಿಂದ ಯಾವುದೋ ಶಾಸ್ತ್ರಗಳು ಇನ್ನೂ ಏನೂ ಮಾಡಿಲ್ಲ. ಹೊಸಲ್ದು ಶಾಸ್ತ್ರ ಮಾತ್ರ ಇವಾಗ ಫಸ್ಟು ಸ್ಟಾರ್ಟ್ ಮಾಡಿದ್ದೀವಿ. ಕಡುಬು ನೋಡಿ, ಪೇಪರಲ್ಲಿ ಈ ಥರ ಕವರಲ್ಲಿ ಈ ಥರ ಹಾಕಿದ್ರೆ ನೀಟಾಗಿ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ಅಕ್ಕ ತೋರಿಸ್ತಾ ಇದ್ದಾರೆ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ? ನಾವು ಫಸ್ಟು ಕೈಯಲ್ಲೇ ಅದನ್ನು ಪ್ರೆಸ್ ಮಾಡ್ತಾಯಿದ್ವಿ, ಒಂಥರ ಚೆನ್ನಾಗಿ ಬರ್ತಿರ್ಲಿಲ್ಲ. ಇದು ನೋಡಿ, ಕವರಲ್ಲಿ ಈ ಥರ ಮಾಡೋದ್ರಿಂದ ಕಡುಬು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಟ್ರಿಕ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದವ್ರು ಕಲ್ತ್ಕೊಳ್ಳಿ. ಓಕೆ, ನಾವು ಫಸ್ಟಿಗೆ ಕಡುಬು ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ನೋಡಿ, ಇದರಲ್ಲಿ ಒಂದು ಕಡುಬು ಮಾಡಿದ್ದೀವಿ. ಇದು ಕಡುಬಿಗೆ ಪಾನಕ ಅಂತಾರಲ್ವ, ಅದು ಮಾಡಿದ್ದೀನಿ. ಮತ್ತು ಟೊಮೆಟೊ ಬಾತು ಮತ್ತು ಹೆಸರುಬೇಳೆ ಮಾಡಿದ್ವಿ. ಮತ್ತಿನ್ನೇನು, ಅಷ್ಟೇ ಅನ್ಕೋತೀನಿ. ಇದು ಚಟ್ನಿ, ಟೊಮೆಟೊ ಬಾತ್ಗೆ ಚಟ್ನಿ ಮಾಡಿದ್ದೆ ಅಷ್ಟೇ. ಆಮೇಲೆ ನೋಡಿ, ಇಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ. ಇದು ಶಾಸ್ತ್ರ ಮಾಡೋಕ್ಕೆ ನಮ್ಮ ಅಕ್ಕ ಎಲ್ಲ ತಂದಿದ್ರು. ಅವರೆಲ್ಲ ಅಲ್ಲೇ ನಮ್ಮ ಬಾವ ಮನೆಯಲ್ಲೇ ಹೊಸ್ಲು ದಾಟಿದ್ದು, ಅದರಿಂದ ಅಲ್ಲೇ ಎಲ್ಲ ಪೂಜೆ ಮಾಡಿದ್ವಿ. ನೋಡಿ, ಇಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ಇದು ಸಂಡೇ ಅವತ್ತು. ಸಂಡೇಗೆ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊಸ್ಲು ಶಾಸ್ತ್ರ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಾಗಿಲಲ್ಲಿ ನೋಡಿ, ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟಿದ್ದೀವಿ. ರಂಗೋಲಿ ಜಾಸ್ತಿ ಆಯಿತು, ನಾನೇ ಹಾಕಿದ್ದು. ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಪೂಜೆ ಮಾಡ್ಬೇಕಾರೆ ಅಂತ ಹಾಕಿದೆ. ಆದರೆ ನೋಡಿದ್ರೆ ಅವನು ಎಲ್ಲ ತುಳಿದು ಅದನ್ನೆಲ್ಲ ಒಂಥರ ಮಾಡಿಬಿಟ್ಟು ಏನಕ್ಕಾದರೂ ರಂಗೋಲಿ ಹಾಕೋದು ಅನ್ನೋ ಥರ ಆಗಿತ್ತು. ನೋಡಿ ಗೈಸ್, ಇವನೇ ನನ್ನ ಮಗ. ನೀವು ಯಾರೂ ನೋಡಿಲ್ಲ, ಯಾಕಂದರೆ ನಾನು ಇಷ್ಟು ದಿನ ವ್ಲಾಗ್ಸ್ ಎಲ್ಲ ಏನೂ ಮಾಡ್ತಾ ಇರಲಿಲ್ವಲ್ಲ, ಅದರಿಂದ ನಾನೇನು ರಿವೀಲ್ ಮಾಡಿಲ್ಲ. ಅಂದರೆ ಅದನ್ನು ಸೀಕ್ರೆಟಾಗಿ ಇಡಬೇಕು ಫೇಸು ಆ ಥರ ಎಲ್ಲ ಏನೂ ಇಲ್ಲ. ಅದು ನಾರ್ಮಲಾಗಿ ವೀಡಿಯೋಸ್ ಮಾಡಿಲ್ಲ ಅಂತ ತೋರಿಸಿಲ್ಲ ಅಷ್ಟೇ. ಈ ವ್ಲಾಗ್ಸ್ ಎಲ್ಲ ನಾರ್ಮಲಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಿದ್ರೆ ನಾನು ಫೇಸ್ನ ಮೊದಲೇ ರಿವೀಲ್ ಮಾಡ್ತಾಯಿದ್ದೆ. ಇದು ನೋಡಿ, ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ನಮ್ಮ ಅಕ್ಕನೂ ನಮ್ಮ ಮಾವ ಮಾಡ್ತಾಯಿದ್ದಾರೆ, ಇಬ್ಬರೂ. ನಾವೆಲ್ಲರೂ ಅಲ್ಲೇ ನಿಂತಿದ್ವಿ. ಇದು ನನ್ನ ಮಗಳಿಗೆ ಮಾಡಬೇಕಾದ್ರೆ ಅವಳು ಸೇಮ್ ಏಜ್ ಅಂದ್ಕೊಳ್ತೀನಿ, 7 ತಿಂಗಳಲ್ಲೇ 8 ತಿಂಗಳಲ್ಲೇ ಅವಳು ದಾಟಿದ್ದು, ಸೇಮ್ ಏಜಲ್ಲೇ. ಆವಾಗ್ಲೂ ಅಷ್ಟೇ ಅವಳು ತುಂಬ ಅಂದರೆ ಆ್ಯಕ್ಟಿವ್ ಇದ್ಲು ಅವಳು. ಇವನು ಇದ್ದಾನೆ, ಆದರೆ ಅವಳು ಇನ್ನೂ ಆ್ಯಕ್ಟಿವು. ಇವನಿಗೆ ಸ್ವಲ್ಪ ಅದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡೋದು ಅದೆಲ್ಲನೂ ಸ್ವಲ್ಪ ಕಷ್ಟ ಆಯಿತು. ಅವಳಂತೂ ಎಷ್ಟು ನೀಟಾಗಿ ನಾವು ಹೇಳ್ಕೊಟ್ಟಂಗೆಲ್ಲ ಮಾಡ್ತಾಯಿದ್ಲು. ಇವನು ಎಲ್ಲ ಏನಂದರೆ ಅದನ್ನು ಕಿತ್ತಾಕಬೇಕು, ಅದನ್ನು ಬೀಳಿಸ್ಬೇಕು, ಬರೀ ಆ ಥರ ಮೈಂಡು ಇವಂದು. ಸ್ವಲ್ಪ ಕಷ್ಟನೇ ಆಯಿತು. ತಟ್ಟೆ ನನ್ನ ಕೈ ಕೊಟ್ಟರೆ ಅದನ್ನು ಬಿಡ್ತಾನೆ ಇರಲಿಲ್ಲ, ಟೈಟಾಗಿ ಹಂಗೆ ಹಿಡ್ಕೊಂಡ್ಬಿಡ್ತಾ ಇದ್ದ ಆಟ ಆಡಬೇಕು ಅಂತ. ಆ ಥರ ಒಂದು ನಿಮಿಷ ಒಂದು ಹತ್ರ ಕುತ್ಕೊಳೋನಲ್ಲ ಅವನು. ಆದರೆ ಏನೋ ಅವತ್ತೊಂದಿನ ಸ್ವಲ್ಪ ಹಂಗೆ ಟೈಮ್ ಕೊಟ್ಟ ನಮಗೆ, ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಟ್ಟ. ಅವನು ಏನೋ ಖುಷಿ ಇವ್ರು ಎಲ್ಲ ಏನೋ ಮಾಡ್ತಾವ್ರಲ್ಲ ನನಗೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಅವನಿಗೂ ಖುಷಿ ಇತ್ತು. ನಾವು ಮಾಡೋದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ನೋಡಿ, ಅವ್ನು ಕುಣಿತಾವನೆ, ಏನಾದರೂ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ಕುಣಿತಾ ಇರ್ತೀನಿ ಅಂತ ಕುಣಿತಾ ಇದ್ದ. ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡೋಕ್ಕೆ ಸ್ವಲ್ಪ ಸಿಹಿ ತಿನ್ನಿಸ್ಬಿಟ್ಟು ಕುಂಕುಮ ಇಟ್ಟು ಅಕ್ಷತೆ ಹಾಕ್ತಾಯಿದ್ರು.
ಇದೆಲ್ಲ ನಮ್ಮ ಟೈಮಲ್ಲೆಲ್ಲ ಈ ಥರ ಮಾಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಮ್ಗೆ ಅವಾಗ ಈ ಥರ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಏನೂ ಇಲ್ವಲ್ಲ, ಅದರಿಂದ ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ನನ್ನ ಮಗಳಿಗೆಲ್ಲ ಮಾಡಿರೋದು ನಾನು ಇವಾಗ್ಲೂ ಫೋಟೋಸು ವೀಡಿಯೋಸು ಎಲ್ಲ ಇಟ್ಟಿದ್ದೀನಿ. ಅವಳು ಇವಾಗ ಹುಟ್ಟಿ 10 ವರ್ಷ ಆಯಿತು. 10 ವರ್ಷದಿಂದನೂ ಅವಳದೆಲ್ಲ ಮೆಮೊರಿನೂ ಚಿಕ್ಕ ಮಗು ಹುಟ್ಟಿದಾಗಿಂದನೂ ಹಂಗೆ ಇಟ್ಟಿದ್ದೀನಿ. ಅದಕ್ಕೆ ಇವಂದೂ ಹಂಗೆ ಸೇವ್ ಮಾಡಬೇಕು ಅಂತ, ಇದು ಒಂದು ಶಾಸ್ತ್ರ ಇರಲಿ ಅಂತ ಎಲ್ಲನೂ ಅಷ್ಟೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ದ ಎಲ್ಲರ ಜೊತೆನೂ. ಅವನದಿನ್ನೂ ವಿಡಿಯೋಸ್ ಬರ್ತಾ ಇರತ್ತೆ ನೋಡಿ. మామ ఆనే ఎత్తుకో సౌండ్ వస్తుంది. ఆనే ఎత్తుకో అది. ಗೈಸ್ ನೋಡಿದ್ರಲ್ವಾ, ಅವನಿಗೆ ಇಷ್ಟು ಐಟಮ್ ಇಟ್ಟಿದ್ರು ಅವ್ನಿಗೆ ಅದು ಯಾವುದು ಬೇಡ, ಹೊರಗಡೆ ಹೋಗಬೇಕು. ಅವ್ನಿಗೇನೋ ಗೊತ್ತಿಲ್ಲ, ಖುಷಿ ಹೊರಗಡೆನೇ ಇರಬೇಕು ಅನ್ನೋದು ಆಸೆ ಅವನಿಗೆ. ಎಲ್ಲ ಎಷ್ಟು ಸಾಹಸ ಮಾಡ್ತಾ ಇದ್ದೆ ಗೊತ್ತಾ ಅವನಿಗೆ ಇದನ್ನು ಮುಟ್ಟಿಸ್ಬೇಕು ಅಂತ. ಆದ್ರೂ ಅವನು ಬರ್ತಾನೆ, ಏನಿಲ್ಲ ಅಂದರೂ 1 ಅವರ್ ನಮ್ಗೆ ಇದೇ ಥರ ಟೈಮ್ ವೇಸ್ಟ್ ಮಾಡಿದ್ದಾನೆ ಅವನು. ಅದನ್ನೆಲ್ಲ ಮುಟ್ಟಕ್ಕೆ ಬಂದೇ ಇಲ್ಲ ನೋಡಿ. ಬರ್ತಾನೆ ಮತ್ತೆ ವಾಪಸ್ ಓಡೋಗ್ತಾನೆ. ಅಲ್ಲಿಗೆ ಬರಲೇ ಇಲ್ಲ. ಲಾಸ್ಟಿಗೆ ನನ್ನ ಹಸ್ಬೆಂಡ್ ಹೋಗಿ ಕೂತ್ಕೊಂಡು ಏನೇನೋ ಸ್ವಲ್ಪ ಹೊತ್ತು ಮಾತಾಡಿ ನೈಸ್ ಮಾಡಿ ಆಮೇಲೆ ಕಳಿಸಿದ್ರು. ಆಮೇಲೆ ಬಂದ. ಅಲ್ಲಿ ನೋಡಿದ್ರೆ ಅವ್ನಿಗೇನೋ ಹೊರಗಡೆ ಹೋಗ್ಬೇಕಂದ್ರೆ ಹೊರಗಡೆ ನಾವು ಬಾಗಿಲಿಗೆಲ್ಲ ಪೂಜೆ ಮಾಡಿದ್ವಲ್ಲ, ಅಲ್ಲಿ ಹೂವು ಇಟ್ಬಿಟ್ಟು ದೀಪ ಎಲ್ಲ ಅಂಟಿಸಿದ್ವಲ್ಲ, ಅವನಿಗೆ ಅದನ್ನ ಎತ್ಕೋಬೇಕು ಅನ್ನೋದು ಒಂದು. ಅಲ್ಲಿಗೆ ಹೋಗ್ತಾ ಇದ್ದ ಅವನು. ನಾವೆಷ್ಟೇ ಅವನಿಗೆ ಅದು ಇದು ಐಟಮ್ ಎಲ್ಲ ತೋರಿಸಿ ಅವನಿಗೇನೇ ಮಾತು ಹೇಳಿದ್ರು ಅವನು ಬರೋಕ್ಕೆ ರೆಡಿ ಇಲ್ಲ. ಏನಿದ್ರು ಹೊರಗಡೆ ಹೋಗಬೇಕು ಅಂತಲೇ ಇದು ಮಾಡ್ತಾ ಇದ್ದ. ಲಾಸ್ಟಿಗೆ ಒಂದು ಸ್ವಲ್ಪ ನನ್ನ ಹಸ್ಬೆಂಡ್ ಎದ್ದು ಹೋಗ್ಬಿಟ್ಟು ಅವನ್ನ ಏನೋ ಒಂದು ಸ್ವಲ್ಪ ಹಂಗೆ ಕನ್ವಿನ್ಸ್ ಮಾಡಿ ಏನೇನೋ ಹೇಳಿ ಅದು ಆಮೇಲೆ ಲಾಸ್ಟಿಗೆ ಬಿಟ್ಟರು. ಆವಾಗ ಬಂದ ಅವನು ಏನು ತಗೊಳ್ತಾನೆ ಅಂತಂದ್ಬಿಟ್ಟು ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಂಟು ಈಗ ತಡ ಬಂಟು సౌండ్ చేయదు.
ಅನ್ನಿ ಮುಡ್ತಾವ ಓಕೆ ಗೈಸ್, ನೋಡಿದ್ರಲ್ವಾ ಎಷ್ಟು ಕ್ಯೂಟಾಗಿ ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದಾನೆ. ನಾವಂತೂ ಅವನಿಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ, ಅವನು ಏನಾದರೂ ಮಾಡ್ಕೊಂಡಿ ಅಂತ. ಏನಂದರೆ ಶಾಸ್ತ್ರಕ್ಕೆ ಅಂತ 3 ಸತಿ ಬಿಡ್ತಾರೆ. ಆವಾಗ 2 ಸತಿನೂ ಅವನು ಪೆನ್ನು ಬುಕ್ಕೆ ಮುಟ್ಟಿದ್ದು. 3ನೇ ಸತಿಗೆ ನಾವು ಬೇರೆ ಕಡೆ ಕೂರಿಸಿದ್ವಿ. ಆವಾಗ ಮಾತ್ರ ಬಂದು ಫಸ್ಟು ಅಮೌಂಟ್ ಮುಟ್ಬಿಟ್ಟು ಫ್ರೂಟ್ಸ್ ಮುಟ್ಟಿದ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ ತಕ್ಷಣ ಅವನಿಗೆ ಒಂಥರ ಭಯ ಆಗೋಯ್ತು. ಅಂದರೆ ಜೋರಾಗಿ ಸಡನ್ನಾಗಿ ಚಪ್ಪಾಳೆ ತಟ್ಟಿದ್ರಲ್ಲ, ಆಮೇಲೆ ಮತ್ತೆ ಸಮಾಧಾನ ಆಗೋಗ್ಬಿಟ್ಟ ಅವನು. ಆಮೇಲೆ ಬಿಟ್ಬಿಟ್ವಿ ಫ್ರೀಯಾಗಿ ಆಟಾಡ್ಕೊಂಡ್ಲಿ ಅಂತ. ಮತ್ತು ಮಾಡಿದ್ವಲ್ಲ ಕಡುಬು ಎಲ್ಲ ಊಟ ಮಾಡಿಕೊಂಡು ಎಲ್ಲರೂ ಒನ್ ಡೇ ಅಂದರೆ ಟ್ರಿಪ್ ಥರ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಎಲ್ಲಿಗೆ ಹೋಗಿದ್ದೋ ಏನು ಅಂತೇಳ್ಬಿಟ್ಟು ನೆಕ್ಸ್ಟು ವ್ಲಾಗಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡದೆ ನೋಡಿ, ತುಂಬ ಚೆನ್ನಾಗಿದೆ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.